ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಮಗನಿಗೆ ಸಿದ್ಧಿ ಸಾಧನೆಗಳೇ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾನೇನ್ ಮಾಡೋದಕ್ಕಾಗುತ್ತೆ ಹೇಳಿ? ಏನ್ ಮಾಡೋದು ಅಂದ್ರೆ ನಿಮ್ ಮಗನಿಗೂ ಇವಳಿಗೂ ಮದುವೆ ಮಾಡಿಸಿ ಆಗಿರೋ ತಪ್ಪನ್ನ ಸರಿಪಡಿಸ್ರಿ. ಮೇಷ್ಟ್ರಮ್ಮ ಹೇಳಿದ್ರು ಇನ್ನೂ 2 ಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ. ಹೋಗ್ ಬರ್ಲಾ? ಜಾಜಿ ಸಾಯೋದ್ ಖಚಿತ. ಅವಳನ್ನ ಸಾಯಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ ಚಂದ್ರಧರ? ಅವಳ ನಮ್ಮ ಕೈಗೆ ಸಿಗೋದಿಲ್ಲ. ಅವಳಿಗೆ ಅಮ್ಮನವರ ಆಶೀರ್ವಾದ ಇದೆ, ಶ್ರೀಚಕ್ರದ ರಕ್ಷೆ ಇದೆ. ಏಕಶಕ್ತಿಯಿಂದ ಜಾಜಿನ ಎದುರಿಸಿದ್ರೆ ಜಾಜಿ ಸಾವು ಖಚಿತ. ಅಸಾಧ್ಯವಾದದ್ದನ್ನ ಮಾತಾಡಿ ಸಮಯನ ವ್ಯರ್ಥ ಮಾಡಬೇಡ ಚಂದ್ರಧರ. ಕೈಲಾಗದೇ ಇರೋರಿಗೆ ಎಲ್ಲ ಅಸಾಧ್ಯನೇ ಕಟ್ಕಿ. ಬಹುಶಃ ನೀನು ನಿವೃತ್ತಿ ಅಂಚಿಗೆ ಬಂದಿದ್ಯಾ ಅಂತ ಕಾಣುತ್ತೆ. ಅದಕ್ಕೆ ವಾಮಾಚಾರದ ಶಕ್ತಿಯನ್ನು ಅನುಮಾನಿಸ್ತಿದ್ಯಾ? ನಾಳೆ ನಾವೆಲ್ಲರೂ ಇದೇ ಜಾಗದಲ್ಲಿ ಸೇರ್ಬೇಕು. ನಾನು ಮಹಾವಾಮಾಚಾರದ ಪ್ರಯೋಗ ಶುರು ಮಾಡ್ತೀನಿ. ಅದಕ್ಕೆ ನಮ್ಮೆಲ್ಲರ ರಕ್ತ, ತ್ಯಾಜ್ಯ, ಮಾಂಸಗಳನ್ನು ಗುಂಡಿ ತೋಡಿ ಅದಕ್ಕೆ ಹಾಕಬೇಕು. ಆಮೇಲೆ ಶಕ್ತಿ ಪ್ರಯೋಗ ಮಹಾವಾಮಾಚಾರದ ಸಾಧನೆಗೆ ನಾವು ಕೂರ್ಬೇಕು. ನಾವು ನಿರಂತರ 6 ತಿಂಗಳು ಸಾಧನೆ ಮಾಡಿದ್ರೆ ಶ್ರೀಚಕ್ರದ ಶಕ್ತಿಯನ್ನು ಮೀರಿಸೋ ಹೊಸದೊಂದು ಜೀವಿಯನ್ನ ಸೃಷ್ಟಿಸಬಹುದು. ಅದನ್ನೇ ಆಯುಧವಾಗಿ ಬಳಸ್ಕೊಂಡು ಆ ಜಾಜಿನ ಅವಳು ಹೊಟ್ಟೆಲಿರೋ ಶ್ರೀಚಕ್ರನ ನಾಶ ಮಾಡ್ಬೋದು. ಹಾಗಿದ್ರೆ ನೀನ್ ಮಾಡ್ತಾ ಇರೋ ವಾಮಾಚಾರ ಪ್ರಯೋಗದ ಹೆಸರೇನು? ಉಕೃತಿ ಭ್ರಂಶ ಪ್ರಯೋಗ. ಉಕೃತಿ ಭ್ರಂಶ ಪ್ರಯೋಗ. अघोरादिरत्मरं मखं रौद्रमदरम् अघोरादिरत्मरं मखं रौद्रमदरम् अघोरादिरत्मरं मखं रौद्रमदरम् अघोरादिरत्मरं मखं रौद्रमदरम् नररुधिरमदर शङ्कननदार रौद्रम् नररुधिरमदन शङ्कननरात्र रौद्रम् अघोरादिरत्मरं मखम् ಏನಾಯ್ತು ಶೇಖರಿ? ಯಾಕೋ ಹೀಗೆ ಕೂತಿದ್ಯಾ? ಎಲ್ಲ ಮುಗ್ದೋಯ್ತಮ್ಮ. ಏನಾಯ್ತು? ಏನ್ ಮುಗ್ದೈತೋ ಸರಿಯಾಗಿ ಹೇಳೋ. ಪ್ರಸ್ತುತ ಕೋಣೆಗೆ
ಚಂದ್ರಧರ ಹೋಗಿದ್ದ ಅನ್ನೋದು ಊರಲ್ಲೆಲ್ರಿಗೂ ಗೊತ್ತಾಗೋಗಿದೆ. ಊರಲ್ಲೆಲ್ಲ ಅದೇ ಗುಲ್ಲು. ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗಿದೆಯಮ್ಮ. ಊರಲ್ಲೆಲ್ಲ ಕಂಡು ಕಡೆ ನಿಲ್ಲಿಸಿ, ಹೌದೇನೋ ಶೇಖರಿ, ನಿನ್ನ ಮಗಳು ಜಾಜಿ ಮದುವೆ ಆಗಿದ್ದು ಬಂಗಾರಿನ, ಪ್ರಸ್ತಾವ ನಡೆದಿದ್ದು ಚಂದ್ರಧರನ್ ಜೊತೆ ಅಂತೆ, ನಿಜವಾ ಅಂತ ಆಯ್ತು ಬಂದಾಗೆಲ್ಲ ಕೇಳ್ತಾರಮ್ಮ. ಈ ವಿಷಯ ಹೊರಗಡೆ ಹೇಗೋ ಗೊತ್ತಾಯ್ತು? ಗೊತ್ತಿಲ್ಲಮ್ಮ. ಊರಲ್ಲಿ ತಲೆ ಎತ್ಕೊಂಡು ನಡೆಯೋಕ್ಕಾಗಲ್ಲ, ಹಾಗಾಗೋಗಿದೆ ಪರಿಸ್ಥಿತಿ. ಇಷ್ಟೆಲ್ಲ ಆಗಿದ್ದು ಆ ಚಂದ್ರಧರ್ನಿಂದ. ಅವನ್ ನಮ್ಮ ಮನೆಗೆ ಬರ್ದೆ ಹೋಗಿದ್ರೆ ಈ ಕಳಂಕನೂ ಬರ್ತಿರ್ಲಿಲ್ಲ. ಅವನು ನಮ್ಮನ್ನ ಸರ್ವನಾಶ ಮಾಡಕ್ಕೆ ಅಂತಲೇ ನಮ್ಮನೆಗೆ ಬಂದಿದ್ದು ಅನ್ಸುತ್ತೆ. ಶಾಸ್ತ್ರಿಗಳ ಮಗನಾಗಿ ಹೀಗ್ ಮಾಡ್ಬಿಟ್ನಲ್ಲ. ಮನೆತನದ ಮರ್ಯಾದೆ ತೆಗಿಯೋಕೆ ಇಂಥ ಒಬ್ಬ ಮಗ ಇದ್ರೆ ಸಾಕು. ಶಾಸ್ತ್ರಿಗಳಿಗಿರುವ ಒಳ್ಳೆ ತಂದಲ್ಲಿ ಒಂದು ಪಾಲುವಿನಿಗೆ ಬಂದಿದ್ರು ಸಾಕಾಗಿತ್ತು. ಶೇಖರಿ, ನಡಿ ಹೋಗೋಣ. ಶಾಸ್ತ್ರಿಗಳ ಹತ್ರನೇ ನ್ಯಾಯ ಕೇಳೋಣ. ಅವರು ಯಾವತ್ತೂ ನ್ಯಾಯಕ್ಕೆ ವಿರುದ್ಧವಾಗಿ ಹೋದವರಲ್ಲ. ಅವ್ರ ಮಗ ಈ ರೀತಿ ಮಣ್ತಿನ ಕೆಲಸ ಮಾಡಿರೋದು ಸರಿನಾ ಅಂತ ಕೇಳೋಣ. ನಡಿಯಮ್ಮ. ನಾನು ವಿರೂಪಾಕ್ಷ ಶಾಸ್ತ್ರಿಗಳು ಧರ್ಮಾಧಿಕಾರಿಯಾಗಿರೋ ದೇವಸ್ಥಾನದಲ್ಲಿ ಅಡುಗೆಯವನಾಗಿರ್ಬೋದು, ಬಡವನಾಗಿರ್ಬೋದು, ಆದರೆ ಮಾನ ಮರ್ಯಾದೆ ಬಿಟ್ಟು ಬದುಕಿದವನಲ್ಲ. ನಡಿ ಹೋಗೋಣ. ಇರು, ಜಾಜಿನ ಕರ್ಕೊಂಬರ್ತೀನಿ. ಓಹೋ, ರಾಜಲಕ್ಷ್ಮಿಯವರು. ಜಾಜಿ, ಶೇಖರಿ, ಏನಿದು ಎಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಿ? ಏನಾದರೂ ಹೊಸ ಸಮಾಚಾರನ? ಬನ್ನಿ ರಾಜಲಕ್ಷ್ಮಿಯವರೇ. ಬಾ ಶೇಖರಿ, ಜಾಜಿ ಬಾ. ಇಲ್ಲ ಶಾಸ್ತ್ರಿಗಳೇ, ನಾವು ಒಳಗೆ ಬಂದು ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ, ನ್ಯಾಯ ಕೇಳಕ್ ಬಂದಿದ್ದೀವಿ. ನ್ಯಾಯ? ನ್ಯಾಯ ಕೇಳೋದಕ್ಕೆ ಇಲ್ಲಿ ಯಾರಿಗ ಅನ್ಯಾಯ ಆಗಿದೆ? ನಮಗೆ ಶಾಸ್ತ್ರಿಗಳೇ, ನಮ್ಮೆಲ್ರಿಗೂ ಅನ್ಯಾಯ ಆಗಿದೆ. ನಿಮ್ಗ? ಯಾರಿಂದ? ನಿಮ್ಮ ಮಗನಿಂದ. ನನ್ನ ಮಗನಿಂದ? ಚಂದ್ರಾಧರ್ನಿಂದ ನಿಮ್ಗೆ ಅನ್ಯಾಯ ಆಗಿದೆಯಾ? ಹೌದು ಶಾಸ್ತ್ರಿಗಳೇ. ಅಂಥದ್ದೇನ್ ಮಾಡ್ದ ನನ್ನ ಮಗ? ಮೊನ್ನೆ ರಾತ್ರಿ ಜಾಜಿಗೂ ಬಂಗಾರಿಗೂ ಪ್ರಸ್ತದ ಏರ್ಪಾಟ್ ಮಾಡಿದ್ವಿ. ಆ ರಾತ್ರಿ ಬಂಗಾರಿನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ದಾನೆ. ಅದೇ ಜಾಗಕ್ಕೆ ನಿಮ್ಮ ಮಗ ಚಂದ್ರಧರ ಹೋಗಿದ್ದಾನೆ. ಆದ್ರೆ ನಮ್ಮ ಪುಣ್ಯ, ವಧುವಿನ ಜಾಗದಲ್ಲಿ ಅವತ್ತು ಜಾಜಿ ಇರಲಿಲ್ಲ. ಜಾಜಿ ಬಂಗಾರಿ ಜೊತೆಗೆ ಇದ್ಲು. ಆದ್ರೆ ಆ ಜಾಗದಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲು. ಅವಳು ನಮ್ಮ ಮನೆಗೆ ಬಂದಿದ್ದ ಅತಿಥಿ. ಅವಳ ಜೊತೆ ನಿಮ್ಮ ಮಗ
ನನ್ನ ಮಗ ಅದನ್ನು ನಾವೇ ಬಾಯ್ ಬಿಟ್ಟು ಹೇಳ್ಬೇಕಾ ಶಾಸ್ತ್ರಿಗಳೇ? ಪ್ರಸ್ತದ ಕೋಣೆಗೆ ನಿಮ್ಮ ಮಗ ಬಂದಿದ್ದು ನಿಜ. ಅಲ್ಲಿ ಜಾಜಿಗೆ ಬದಲಾಗಿ ದೇವಿಕಾ ಇದ್ದಿದ್ದೂ ನಿಜ. ಆದ್ರೆ ಈಗ ಊರಲ್ಲೆಲ್ಲ ಏನ್ ಗುಲ್ಲಾಗಿದೆ ಗೊತ್ತಾ ಶಾಸ್ತ್ರಿಗಳೇ? ಮದುವೆ ಆ ಪೆದ್ದ ಬಂಗಾರಿ ಜೊತೆ, ಪ್ರಸ್ತ ಚಂದ್ರಧರನ್ ಜೊತೆ. ಈ ರೀತಿ ಜನ ನಮ್ಮನ್ನ ಕೆಟ್ಟದಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಶಾಸ್ತ್ರಿಗಳೇ. ನಮ್ಮ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗೆ ಹರಾಜಾಗ್ತಿದೆ. ಎಂಥ ಕೆಲಸ ಮಾಡ್ದ ನೋಡಿ ಶಾಸ್ತ್ರಿಗಳೇ ನಿಮ್ಮ ಮಗ. ನಿಮಗೆ ಶೋಭೆ ತರುವಂಥ ಕೆಲಸನ ಅದು. ನಿಮ್ಮ ಮಗ ಆಗಿ ಇಂಥ ಕೆಲಸ ಮಾಡ್ಬೋದಾ? ನಾವು ಮಾನ ಮರ್ಯಾದೆಗೆ ಅಂಜಿ ಬದುಕೋ ಜನ ಶಾಸ್ತ್ರಿಗಳೇ. ಹಾ 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 ಶ್ರೀಕ್ರಿ, ರಾಜಲಕ್ಷ್ಮಿ ಅವರೇ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಮಗ ವಿದ್ಯಾವಂತ, ಬುದ್ಧಿವಂತ, ಸಂಸ್ಕಾರವಂತ. ಅವನು ಹೀಗೆ ಮಾಡಿದಾನೆ ಅಂತ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗೆ ನಿಮ್ಮ ಮಾತನ್ನು ತಳ್ಳ ಹಾಕೋ ಆಗಿಲ್ಲ. ನೋಡಿ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಸುಳ್ಳು ಹೇಳೋರಲ್ಲ. ಈಗ ಚಂದ್ರಾಧರನ್ ಕರೆಸ್ತೀನಿ. ನಿಮ್ಮ ಮುಂದೆನೇ ಅವನಿಗೆ ಕೇಳ್ತೀನಿ. ಅವನು ತಪ್ಪು ಮಾಡಿರೋದು ನಿಜಾನೇ ಆಗಿದ್ರೆ ಮಗ ಅನ್ನೋ ಮಮಕಾರನೂ ಇಟ್ಕೊಳ್ಳದೆ ನಿಮಗೆ ನ್ಯಾಯ ಕೊಡಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ. ಇದರಲ್ಲಿ ತಂದೆ ಮಗನ ಸಂಬಂಧ ಬರೋದಿಲ್ಲ. ಸರಿನಾ? ಚಂದ್ರ, ಚಂದ್ರ, ಏನ್ ಕರೆದಿತ್ತು? ಇವರುಗಳು ನಿನ್ನ ಮೇಲೆ ಏನೋ ಆರೋಪ ಹೊರಿಸ್ತಾ ಇದ್ದಾರೆ. ಅದನ್ನೇ ಕೇಳೋಣ ಅಂತ ಕರೆದಿತ್ತು. ಏನಂತ ಇವ್ರ ಆರೋಪ? ನಿನ್ನೆ ರಾತ್ರಿ ನೀನು ಇವ್ರ ಮನೆಗೆ ಹೋಗಿದ್ಯಾ? ನಾನು ಯಾಕೆ ಹೋಗ್ಲಿ? ಅದು ಇವ್ರ ಮನೆಗೆ. ನನಗೇನು ಕೆಲಸ ಅಲ್ಲಿ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಚಂದ್ರ. ಉತ್ತರ ಹೇಳು. ನೀನು ಇವ್ರ ಮನೆಗೆ ಹೋಗಿದ್ಯಾ ಇಲ್ವಾ? ಇಲ್ಲ, ನಾನು ಹೋಗಿಲ್ಲ. ಹಾಗಾದ್ರೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ? ಅದನ್ನು ಅವ್ರ ಹತ್ರನೇ ಕೇಳಿ. ನನ್ನನ್ನು ಕೇಳಿದ್ರೆ ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ ಚಂದ್ರ. ಸರಿಯಾಗಿ ಉತ್ತರ ಹೇಳು. ಇವ್ರ ಪ್ರಕಾರ ನೀನು ನಿನ್ನೆ ರಾತ್ರಿ ಅವ್ರ ಮನೆಗೆ ಹೋಗಿದ್ದಂತೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಪ್ರಸ್ತುತ ಕೋಣೆಗೆ ಹೋಗಿ ಏನೋ ಎಡವಟ್ಟು ಮಾಡಿ ಬಂದಂತೆ. ನಿಜನಾ? ನನಗೇನು ಬೇರೆ ಕೆಲಸ ಇಲ್ವಾ? ನಿನ್ನೆ ರಾತ್ರಿ ನಾನು ಎಲ್ಲಿಗೂ ಹೋಗಿಲ್ಲ. ಮದುವೆ ನಿಶ್ಚಿತಾರ್ಥದ ದಿನ ಇವ್ರ ಮನೆ ಹೊಸ್ಲು ದಾಟ್ದವನು ಮತ್ತೆ ಇವ್ರ ಮನೆ ಹೊಸ್ಲು ತುಳಿದಿಲ್ಲ. ಕೇಳಿದ್ರ ರಾಜಲಕ್ಷ್ಮಿ ಅವರೇ, ಇವನು ನಿಮ್ಮ ಮನೆ ಕಡೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವೇನು ಹೇಳ್ತೀರಾ? ಸುಳ್ಳು ಸುಳ್ಳು ಹೇಳ್ತಿದ್ದಾನೆ ನಿಮ್ಮ ಮಗ. ಅವತ್ತು ಬೆಳಿಗ್ಗೆ ನಮ್ಮನೆಯಿಂದನೇ ಎದ್ದು ಹೋಗಿದ್ದಾನೆ.
ಚಂದ್ರಧರ, ಯಾಕೆ ಸುಳ್ಳು ಹೇಳ್ತಿದೀಯಾ? ಅವತ್ತು ನಮ್ಮ ಮನೇಲಿ ಎಲ್ರನ್ನು ಕೂಗಿ ಕರೀಲಿಲ್ವ ನೀನು? ಸುಳ್ಳು ಹೇಳಿದ್ರೆ ನಿನ್ ನಾಲ್ಗೆ ಬಿದ್ದೋಗುತ್ತೆ. ನಿಜ ಹೇಳು. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಚಂದ್ರ, ಅವರು ಹಿರಿಯರು, ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಕೊಡೋರ್ಗಾದ್ರೆ ಮರ್ಯಾದೆ ಮಾತುಗಳೇ ಬರುತ್ತೆ. ಆದ್ರೆ ಇವ್ರು ಹೇಳ್ತಾ ಇರೋದೇನು, ನಾನು ಯಾವುದೋ ಹೆಣ್ಣನ್ ಸಂಘ ಮಾಡಿದ್ನಂತೆ, ಅದು ಇವ್ರ ಮನೇಲಿ. ನಿಮ್ಮ ಚಕ್ರಾಪುರಿಯಲ್ಲಿ ನೈತಿಕತೆನೆ ಸತ್ತೋಗಿದೆ ಅನ್ಸತ್ತೆ. ಅನೈತಿಕತೆ ಕೆಲಸ ಮಾಡಿರೋನು ನೀನು ಚಂದ್ರಧರ. ನಮಗೆ ಗೊತ್ತಿಲ್ದಂಗೆ ನಮ್ಮನೆಗೆ ಬಂದು ನಮ್ಮನೆ ಕೆಟ್ಟ ಹೆಸರು ತಂದಿರೋನು ನೀನು. ಈಗ ನೋಡಿದ್ರೆ ನಮ್ಮನೆಗೆ ಬಂದೇ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ಇಂಥವ್ರ ಮಗನಾಗಿ ಹುಟ್ಟಿ ಸುಳ್ಳು ಹೇಳೋದಕ್ಕೆ ನೀನು ಮನಸ್ಸಾದ್ರೆ ಹೇಗೆ ಬರುತ್ತೆ? ತಾಳ್ಮೆ ತಾಳ್ಮೆ ರಾಜಲಕ್ಷ್ಮಿ ಅವರೇ. ಅವನು ಸ್ವಲ್ಪ ಮುಂಗೋಪಿ, ನಾನು ವಿಚಾರಿಸ್ತೀನಿ, ಯೋಚನೆ ಮಾಡಬೇಡಿ. ಅದು ಯಾವುದೋ ಹುಡುಗಿ ಅಂತ ಹೇಳಿದ್ರಲ್ಲ, ನೋಡಿ, ಹೆಣ್ಮಕ್ಳು ಈ ವಿಚಾರಗಳಲ್ಲಿ ಸುಳ್ಳು ಹೇಳಲ್ಲ, ಅವಳನ್ನೇ ಕರೆಸ್ತೀನಿ. ಅಂದ ಹಾಗೆ ಆ ಹುಡುಗಿ ಯಾರು ಅಂತ ಹೇಳಿದ್ರಿ ಹೇಳಿ? ಯಜಮಾನ್ರೆ, ಅರಿಹಂತಪುರದ ದೇವಿಕಾ. ಕನಕಾಂಬ್ರಿ ಜೊತೆ ದೇವಸ್ಥಾನಕ್ಕೆ ಅಂತ ಬಂದಿದ್ರು. ಇವತ್ತು ಬೆಳಗ್ಗೆ ತಮ್ಮನೆಗೂ ಬಂದಿರಬೇಕು. ಹಾ ಹಾ ಹಾ, ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅದೇನೋ ಅರಿಹಂತಪುರದ ದಕ್ಷಿಣನಾಥನ ಶಿಲಾನ್ಯಾಸ ಇದೆ, ಅದಕ್ಕೆ ಆಮಂತ್ರಣ ಕೊಡಬೇಕು ಅಂತ ಬಂದಿದ್ರು. ಆದ್ರೆ ಈ ವಿಷಯ ಯಾವುದು ಹೇಳಿಲ್ವಲ್ಲ ಅವರು. ಅವಳನ್ನ ಹೊರಗೆ ಕರೀರಿ ಶಾಸ್ತ್ರಿಗಳೇ, ನಾನು ಅವಳನ್ನ ಕೇಳ್ತೀನಿ. ಅವಳೇ ಸರಿ ನಿಮ್ ಮಗನ್ ಬಣ್ಣನ ಬಯಲು ಮಾಡಕ್ಕೆ. ನಮ್ಮ ಮಾತಿಗೆಲ್ಲ ಬಗ್ಗಲ್ಲ ನಿಮ್ ಮಗ. ಸರಿ ಸರಿ, ಅದನ್ನೆಲ್ಲ ಆಮೇಲೆ ನಿರ್ಧಾರ ಮಾಡೋಣ. ಮೊದಲು ಆ ಹುಡುಗಿ ಬರಲಿ. ಹಾ, ಅವಳೇ ಬಂದ್ಲಲ್ಲ. ದೇವಿಕಾ, ನಮ್ಮ ಮನೆಯಲ್ಲಿ ಏನೇನು ನಡೀತು ಅಂತ ಹೇಳಮ್ಮ. ನಮ್ಮ ಮನೆಗೆ ಚಂದ್ರಧರ ಬಂದೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇರೋದು ನೀನೊಬ್ಳೆ. ಹೇಳಮ್ಮ. ದೇವ್ಕಾ, ನಮ್ಮದು ಮಾತ್ರ ಅಲ್ಲ, ನಿನ್ ಮಾನ ಮರ್ಯಾದೆ ಪ್ರಶ್ನೆ ಕೂಡ. ಅಲ್ಲೇನ್ ನಡೀತು ಅಂತ ಹೇಳಮ್ಮ. ಹೆದರ್ಕೋಬೇಡಮ್ಮ. ಹೇಳು. ನಮ್ಮ ಚಂದ್ರ ಈ ಶೇಖರಿ ಮನೆಗೆ ಬಂದಿದ್ನ? ನೀವಿಬ್ರು ಪ್ರಸ್ತುತ ಕೋಣೆಯಲ್ಲಿದ್ರ? ಮಾತಾಡಮ್ಮ, ನೀ ಹೀಗೆ ನಿಂತ್ರೆ ಹೇಗೆ? ಅವನಿಂದ ನಿನ್ಗೆ ಅನ್ಯಾಯ ಆಗಿದೆ ಅಂತ ಹೇಳಮ್ಮ. ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಚಂದ್ರಧರ ನಿಮ್ಮನೆಗೆ ಬಂದಿದ್ನಾ? ಯಾಕೆ ಬಂದಿದ್ದ?